ನಾನು ತುಂಬಾ ದಿನದಿಂದ ಯಾದಗಿರಿ ಹತ್ರ ಇರುವ ಕಡೆಚೂರು ಎಂಬ ಗ್ರಾಮದ ಬಗ್ಗೆ ಹಾಗೆ ಅಲ್ಲಿ ಆಗ್ತಿರೋ ಪೊಲ್ಯೂಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆ ಪ್ರಾಪರ್ ವೇ ಸಿಗ್ತಿರ್ಲಿಲ್ಲ. ಇವಾಗ ದುರಂತದ ಬಗ್ಗೆ ಹೇಳೋ ಟೈಮ್ ಬಂದಿದೆ. ಬೆಳಗ್ಗೆ ಹೋಗಿದ್ದ ಕೆಲ್ಸಕ್ಕೆ? ಎಲ್ಲಿ ಹೋಗಿದ್ದ ಕೆಲಸ? ಕಡೆ ಕಂಪನಿ ಹೆಸರು ಏನು ಗೊತ್ತದೆ? ನಾನು ಸರಿ, ಏನು ಕೆಲಸ ಮಾಡೋಕ್ಕಲ್ಲಿ ಕಾಯ್ತಿದ್ದು? ಇದು ಪೌಡ್ರ್ ತುಂಬಬೇಕಲ್ಲ. ಪಾಠಗಳು ಕೆಳಗೆ ಬರಲ್ಲ ಸರ್, ಆ ಸ್ಮೆಲ್ಲಿಂದ ತುಂಬಾ ಕಷ್ಟ ಇದೆ ಸರ್. ಪ್ಲೀಸ್ ರೀ, ಆ ಕಂಪನಿಯನ್ನು ನೀವು ಮುಚ್ಚ ಪ್ರಯತ್ನ ಮಾಡಿ ಸರ್. ಯಾದಗಿರಿ ಹತ್ರ ಇರುವ ಕಡೆಚೂರು ಎಂಬಂತ ಒಂದು ಗ್ರಾಮದಲ್ಲಿ ಅಲ್ಲಿ ಆಗ್ತಿರುವ ಪೊಲ್ಯೂಷನ್ ಇಂದ ಅಲ್ಲಿರುವಂತ ಜನರಿಗೆ ಸ್ಕಿನ್ ಪ್ರಾಬ್ಲಮ್, ಆಸ್ತಮಾ, TB, ಕ್ಯಾನ್ಸರ್. ಕಂಪನಿಗಳಿಂದ ಹೊರಸೂಸುವಂತ ಗಾಳಿಯಲ್ಲಿ ಕೆಮಿಕಲ್ ಬಿಡ್ತಾರೆ, ವಾಸನೆಯನ್ನು ಬಿಡ್ತಾರೆ, ಭೂಮಿಯ ಮೇಲೆ ಕೆಮಿಕಲ್ ತಂದು ಬಿಸಾಕ್ತಾರೆ. ಅದ್ರ ಜೊತೆಲಿ ನೀರಿನಲ್ಲಿ ತಮ್ಮ ವೇಸ್ಟ್ ಇಲ್ಲಿಂದ ಹೊರ ಬರುವಂತ ಆ ಪದಾರ್ಥಗಳನ್ನು ನೀರಿನ ಮೂಲಕ ಹಳ್ಳ ಕೊಳ್ಳಗಳಲ್ಲಿ ಬಿಡುವುದಂತೂ ಇನ್ನು ಡೇಂಜರಸ್ ಕಾಯಿಲೆಗಳ ಜೊತೆಗೆ ಅಲ್ಲಿರುವ ಮೂಕ ಪ್ರಾಣಿಗಳು, ಕೆರೆಯಲ್ಲಿ ನದಿಲಿರುವಂತ ಮೀನು ಕಪ್ಪೆಗಳು ಪ್ರಾಣ ಬಿಡ್ತಿವೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಆ ಊರಿನ ಸುತ್ತಮುತ್ತ ಫ್ಯಾಕ್ಟ್ರಿಗಳೇನಿದವೋ ಆ ಫ್ಯಾಕ್ಟ್ರಿಗಳು ಬಿಡುವಂತ ಟಾಕ್ಸಿಕ್ ಗ್ಯಾಸ್ ಇಂದ ಅಲ್ಲಿರುವಂತ ಒಂದು ಸ್ಕೂಲ್ಗೆ ಆ ಕ್ಲಾಸ್ ರೂಮ್ ನ ಕಿಟಕಿ ಬಾಗಿಲೆಲ್ಲ ಮುಚ್ಚಿಸಿ ಮಕ್ಕಳಿಗೆ ಮಾಸ್ಕ್ ಹಾಕ್ಸಿ ಪಾಠ ಮಾಡ್ತಾರೆ. ಇದಕ್ಕೆಲ್ಲ ರೀಸನ್ ಏನು? ಅಲ್ಲಿ ಕೇಳೋರು ಯಾರು ಇಲ್ವಾ? ನಮ್ ಗೌರ್ಮೆಂಟ್ ಏನ್ ಮಾಡ್ತದೆ? ಇದಕ್ಕೆಲ್ಲ ಉತ್ತರ ಆ ಊರಲ್ಲಿ ಏನೇನ್ ನಡೀತಿದೆ ಇನ್ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಈ ಒಂದು ರೀಸನ್ ನ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ನೋಡಿದ್ರೆ ಮಾಡರೇಟ್ ಅಂತಾನೆ ತೋರಿಸುತ್ತೆ. ಆದ್ರೆ ಸ್ಟಿಲ್ ಇಟ್ಸ್ ಎ ಕನ್ಸರ್ನಿಂಗ್ ಮ್ಯಾಟರ್. ಈ ಒಂದು ರೀಸನ್ ಅಲ್ಲಿ ಆಕ್ಸಿಜನ್ ಸ್ಲೋಲಿ ಪಾಯ್ಸನ್ ಆಗ್ತದೆ. ಹಾಗೆ ಅಲ್ಲಿರುವ ಜನ ಉಸಿರಾಡುವಾಗ ಆ ಟಾಕ್ಸಿಕ್ ಗ್ಯಾಸ್ ಕೂಡ ಒಳಗಡೆ ಹೋಗಿ ಆ ಜನರಿಗೆ ಬರ್ಬಾರ್ದು ಕಾಯಿಲೆಗಳು ಬರ್ತದೆ. ಆ ಊರಿನ ಸುತ್ತಮುತ್ತ ಇರುವ 22 ಫ್ಯಾಕ್ಟ್ರಿಗಳು ಕರೆಕ್ಟ್ ಆಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ ಫಾಲೋ ಮಾಡ್ತೀರಾ. ಆ ಫ್ಯಾಕ್ಟ್ರಿಗಳ ಚಿಮ್ನಿಸ್ ಏನಿರ್ತಾವೋ ಅವುಗಳಿಂದ ಆಚೆ ಬರುವ ಟಾಕ್ಸಿಕ್ ಗ್ಯಾಸ್ ನ ಇವರು ಫಿಲ್ಟರ್ ಮಾಡದೆ ಆ ಬ್ಲ್ಯಾಕ್ ಗ್ಯಾಸಿಂದ ಆಚೆ ಬರುವ ದಪ್ಪ ಕಣಗಳೇನಿದಾವೋ ಆ ಕಣಗಳು ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಅಲ್ಲಿರುವಂಥ ಮನೆಗಳಾಗಿರ್ಬೋದು ಅಥವಾ ರೈತ ಬೆಳೀತಿರುವ ಬೆಳೆ ಮೇಲೆ ಬಿದ್ದು ಸರ್ವ ನಾಶ ಮಾಡ್ತಿದೆ. ಇದೆಲ್ಲ ಏನೋ ಓಕೆ ಅನ್ಬೋದು. ನಾವಾದ್ರೆ ಮನುಷ್ಯರು ಯಾವ್ದಾದ್ರು ತರಕಾರಿ ಹಣ್ಣುಗಳಾಗ್ಲಿ ಏನೇ ತಿನ್ಬೇಕಾದ್ರೂ ತೊಳ್ಕೊಂಡು ತಿಂತೀವಿ. ಯಾಕಂದ್ರೆ ದೇವ್ರು ನಮ್ಗೆ ಅದ್ರ ಬುದ್ಧಿ ಕೊಟ್ಟಿದ್ದಾನೆ, ಸೊ ತೊಳ್ಕೊಂಡು ತಿಂತೀವಿ. ಆದ್ರೆ ಮಾತೆ ಬರ್ದಿರೋ ಮೂಕ ಪ್ರಾಣಿಗಳು ಏನ್ ಮಾಡ್ಬೇಕು? ಪಾಪ ಅವು ಡೇಂಜರಸ್ ಕಪ್ಪು ಕಣಗಳು ಬಿದ್ದಿರುವ ಗಿಡಗಳನ್ನೇ ಹೋಗಿ ತಿಂತವೆ. ಹಸುಗಳಾಗಿರ್ಬೋದು, ಆ ಮೇಕೆಗಳಾಗಿರ್ಬೋದು, ಆ ಫ್ಯಾಕ್ಟ್ರಿಗಳ ಸುತ್ತಮುತ್ತ ಬೆಳೆದಿರುವ ಗಿಡಗಳನ್ನೇ ಹೋಗಿ ತಿಂತವೆ. ತಿಂದು ಆ ಮೂಕ ಪ್ರಾಣಿಗಳು ಸತ್ತಿರೋ ದಾಖಲೆ ಕೂಡ ಇದೆ. ಹಾಗೆ ಒಂದು ಪ್ರಾಬ್ಲಮ್ ಕಡೆಚೂರು ಅಷ್ಟೇ ಅಲ್ಲ, ಬಡಿಯಾಲ, ಸೆಟ್ಟಿಹಳ್ಳಿ, ರಾಚನಹಳ್ಳಿ, ಬದೇಪಳ್ಳಿ, ಚಂದಾಪುರ, ಸೈದಾಪುರ, ಮುನಗಲ್, ಸಾಂಗ್ವರ್, ಸೌರಾಷ್ಟ್ರಹಳ್ಳಿ, ಮಾವಿನಹಳ್ಳಿ, ಬೋಮಲಾರ ದೊಡ್ಡಿ, ಬೆಳಗುಂಡಿ, ಕ್ಯಾತನಾಳ, ತುಪ್ಪಲ್ಲಿ, ಸಾವೂರು, ಈ 15 ಗ್ರಾಮಗಳಲ್ಲಿ ಒಂದು ಸಮಸ್ಯೆ ಆಗ್ತಿದೆ. ಬಹುಶಃ ನಿಮ್ಗೆ ಇಲ್ಲಿ ಒಂದು ಡೌಟ್ ಬರ್ತಿರ್ಬೋದು, ಆ ಊರಲ್ಲಿ ಫ್ಯಾಕ್ಟ್ರಿಗಳಿದಾವೆ ಅಂದ್ರೆ ಆ ಜಾಗನ ಆ ಊರಿನ ಜನನೇ ಬರ್ಕೊಟ್ಟಿರ್ಬೇಕಾಗುತ್ತೆ. ಅವಾಗ ದುಡ್ಡಿನ ಆಸೆಗೆ ಈ ಜನರು ಆ ಜಾಗಗಳನ್ನ ಬರ್ಕೊಟ್ಟು ಇವಾಗ ಈ ಫ್ಯಾಕ್ಟ್ರಿಗಳಿಂದ ಪೊಲ್ಯೂಷನ್ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ಅದು ಇದು ಆಗ್ತಿದೆ ಅಂತ ಹೇಳ್ತಾರೆ. ಅವಾಗ ಈ ಜಾಗನ ಮಾರ್ಕೋಬೇಕಾದ್ರೆ ಈ ಜನರಿಗೆ ಬುದ್ಧಿ ಇರ್ಲಿಲ್ವಾ? ಬಹುಶಃ ನಿಮ್ಗೆ ಈ ಡೌಟ್ ಬರ್ಬೋದು. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಅಬೌಟ್ ದಿಸ್. ಸ್ಥಳೀಯರಿಗೆ ಗೊತ್ತಿಲ್ಲ ಅರ್ಧಂಗೆ ಇವ್ರು ಏನ್ ಮಾಡ್ಬಿಡೋದು, ಟ್ರ್ಯಾಕ್ಟರ್ಲ್ಲೇ ತಗೊಂಡು ಹೋಗ್ಬಿಟ್ಟು ರೋಡ್ ಮೇಲೆ ಹಾಕೋದು. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಇವ್ರು ಅಂತಂದ್ರೆ, ರೋಡಲ್ಲಿ ಮಳೆ ಬಂದಾಗ ಡ್ರೈನೇಜ್ ಅಲ್ಲಿ ಬಿಡ್ತಿರ್ತಕ್ಕಂಥದ್ದು. ಅಲ್ಲಿರುವಂತ ಮುಗ್ಧ ರೈತರಿಗೆ ನಿಮ್ಮ ಕೃಷಿ ಭೂಮಿಗಳನ್ನ ನಮಗೆ ಕೊಡಿ. ಈ ಊರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಬಂದ್ರೆ ಕೈ ತುಂಬಾ ಕೆಲಸ, ಕೈ ತುಂಬಾ ದುಡ್ಡು, ಎಜುಕೇಶನ್ ಇಂತೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಪಾಪ ಆ ಮುಗ್ಧ ರೈತರ ಹತ್ರ 3,000ಕ್ಕೂ ಹೆಚ್ಚು ಎಕರೆಗಳನ್ನ ಇಸ್ಕೋತಾರೆ. ಬೆನ್ನಿಗೆ ಚೂರಿ ಹಾಕಿ ಭೂಮಿಯನ್ನ ಕಸಿದುಕೊಂಡಿದ್ದೇ ಒಂದು ಏನಪ್ಪಾ ಅಂದ್ರೆ ದೊಡ್ಡ ಮೋಸದ ಕೆಲಸ ಆಗಿದೆ. ಮತ್ತು ಕೆಮಿಕಲ್ ಕಂಪನಿಗಳನ್ನು ತಂದು ಎರಡನೇ ಮೋಸ ಮಾಡಿದ್ದೀರಿ. ಇವಾಗ ಊರಿನ ಜನರಿಗೆ ಸಿಗ್ತಾ ಇರೋದು ಕ್ಯಾನ್ಸರ್ ನಂತಹ ರೋಗ, ಟಾಕ್ಸಿಕ್ ಏರ್, ವಿಷ ತುಂಬಿರುವ ಕುಡಿಯುವ ನೀರು. ನಮ್ಮ ಮಕ್ಳಿಗೆಲ್ಲ ಇಲ್ಲೇ ಕೆಲಸ ಸಿಗುತ್ತೆ, ಹೇಗೋ ಅವ್ರ ಲೈಫ್ ಕೂಡ ಒಂದು ಹಂತದಲ್ಲಿ ಸೆಟ್ಲ್ ಆಗುತ್ತೆ ಅಂತ ಅಲ್ಲಿರುವಂತ ರೈತರು ಅವ್ರ ಜಮೀನ ಆ ಕಂಪ್ನಿಗಳಿಗೆ ಕೊಟ್ಟು ಮೋಸ ಹೋಗ್ತಾರೆ. ಶೆಟ್ಟಿಹಳ್ಳಿ ಹಳ್ಳಕ್ಕೆ ನೀರು ಹರಿದು ಹೋಗ್ತಾ ಇದೆ, ಕೆಮಿಕಲ್ ನೀರು. ಇಲ್ಲಿರುವಂಥ ವರ್ಕರ್ ಇದು ಕೆಮಿಕಲ್ ನೀರಲ್ಲ, ಇದು ಮಳೆ ಮಿಶ್ರಿತ ನೀರು, ಒಂದು ಮಳೆ ನೀರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಆ ಊರಿನ ಸುತ್ತಮುತ್ತ ಇರುವ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ತರ ಪ್ರಾಬ್ಲಮ್ ಆಗ್ತದೆ ಗೊತ್ತಾ? ಪಾಪ ಅವ್ರ ಕಷ್ಟನ ಹೇಳ್ಕೊಳಕಾಗದೆ ಹೇಳ್ಕೊಂಡ್ರು ಏನು ಯೂಸ್ ಇಲ್ಲ ಅಂತ ಆ ಊರಿನ ಸುತ್ತಮುತ್ತ ಇರುವ ಗರ್ಭಿಣಿಯರು ಆ ಊರಲ್ಲಿ ಇದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಊರನ್ನ ಬಿಟ್ಟು ಬೆಂಗಳೂರು, ಮೈಸೂರು ಅಂತ ಹೋಗ್ತಿದ್ದಾರೆ. ಕಂಪನಿ
ತುಂಬಾ ಬೇಜಾರಾಗೋ ವಿಷಯ ಏನಂದ್ರೆ ದಿನ ನೂರಾರು ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಮಾಧವಿ ಟೀಚರು ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಗೆ ಆ ಚೆಕಪ್ ಮಾಡಿದಂತ ಡಾಕ್ಟರ್ ಹೇಳಿದ್ ಕೇಳಿ ಬದುಕಿದ್ದು ಸತ್ತಂಗಾಗತ್ತೆ. ನೋಡಿ, ನಿಮ್ಮ ಹೊಟ್ಟೆಲಿ ಮಗು ಸರಿಯಾಗಿ ಬೆಳೆದಿಲ್ಲ, ಮುಂದೆ ತಾಯಿಗೂ ಸಮಸ್ಯೆ ಆಗ್ಬಾರ್ದು, ಮನೆಯಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿ ಈ ಮಗುನ ತೆಗಿಸ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಹೇಗಾಗ್ತಿರೋದು? ಅಲ್ಲಿ ಬರ್ತಿರುವ ಆ ಟಾಕ್ಸಿಕ್ ಏರಿಂದ ಯಾವುದೇ ಭಯ ಇಲ್ಲದೆ ಆ ಡೇಂಜರಸ್ ಕೆಮಿಕಲ್ ನ ನದಿಗೆ ಕೆರೆಗೆ ಬಿಟ್ಟಿರೋದ್ರಿಂದ. ಹಾಗೆ ಅವ್ರಿನ ಮಕ್ಕಳು ಸ್ಕೂಲ್ಗೆ ಹೋದಾಗ ಆ ಟೀಚರ್ ಏನ್ ಮಾಡ್ತಾರೆ, ಆ ಕ್ಲಾಸ್ ನ ಡೋರು ಕಿಟಕಿ ಎಲ್ಲಾ ಕ್ಲೋಸ್ ಮಾಡಿ ಆ ಮಕ್ಕಳಿಗೆ ಪಾಠ ಮಾಡ್ತಾರೆ. ಇಲ್ಲ ಅಂದ್ರೆ ಟಾಕ್ಸಿಕ್ ಏರಿಂದ ಮಕ್ಕಳಿಗೆ ತಲೆ ಸುತ್ತು, ವಾಂತಿ, ತಲೆ ಹಿಡ್ಕೊಂಡಾಗೋದು ಮತ್ತೆ ಇನ್ನು ಬೇರೆ ಬೇರೆ ತೊಂದರೆಗಳು ಮಕ್ಕಳಿಗೆ ಬರ್ತಿದೆ. ಪಾಪ ಸ್ಕೂಲ್ ಮಕ್ಕಳು ಹೇಳೋದು ಕೇಳಿದ್ರೆ ಎಂತವ್ರಿಗಾದ್ರೂ ಕರುಳು ಕಿತ್ತು ಬರುತ್ತೆ. ಪಾಠಗಳನ್ನ ಕೇಳಕ್ ಬರಲ್ಲ ಸರ್, ಆ ಸ್ಮೆಲ್ಲಿಂದ ತುಂಬಾ ಕಷ್ಟ ಇದೆ ಸರ್. ಪ್ಲೀಸ್ ರೀ, ನೀವು ಆ ಕಂಪನಿಯನ್ನು ನೀವು ಮುಚ್ಚೋ ಪ್ರಯತ್ನ ಮಾಡಿ ಸರ್. ಮನೆಗೆ ಹೋದ್ರೂ ಬರ್ತದೆ ಸರ್, ಮನೆಯಲ್ಲಿ ಕೂಡ ಜಾಸ್ತಿ ಸ್ಮೆಲ್ ಬರ್ತದೆ. ಹಿಂಗೆ ಮತ್ತೆ ಜ್ವರ ಬರೋದು, ವಾಮಿಟ್ ಆಗೋದು ಆತ ಸರ್, ಜಾಸ್ತಿ ಜ್ವರ ಬರ್ತದೆ, ವಾಮಿಟ್ ಆಗ್ತದ, ತಲೆಗಳು ತಿರ್ತದ. ಸರ್ಗಳಿಗೆ ಹೇಳಿರಲ್ಲ? ಹೇಳಿ ಸರ್. ಈ ಸ್ಮೆಲ್ ಬರೋದ್ರಿಂದ ಯಾರಿಗಾದ್ರೂ ನೆಗಡಿ, ಕೆಮ್ಮು ಈ ಥರ ಬಂದಿದೆ? ಒನ್ಲಿ ತಲೆನೋವು ಎಲ್ಲರಿಗೂ ಅಲ್ಲ. ಇವಾಗ ಊರಲ್ಲಿ 27 ಫ್ಯಾಕ್ಟ್ರಿಗಳಿವೆ, ಇನ್ನು 30 ಫ್ಯಾಕ್ಟ್ರಿಗಳು ಬರ್ತವೆ ಅಂತ ಅನೌನ್ಸ್ ಮಾಡಿದ್ದಾರೆ. 27 ಫ್ಯಾಕ್ಟ್ರಿಗಳಿಂದ ಆಚೆ ಬರ್ತಿರುವ ಕೆಮಿಕಲ್ ಇಂದಾನೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ. ಇನ್ನು 30 ಫ್ಯಾಕ್ಟ್ರಿಗಳೇನಾದ್ರೂ ಬಂದ್ರೆ ಆ ಊರು ಸ್ಮಶಾನ ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಇನ್ನೊಂದು ಬೇಜಾರಾಗೋ ವಿಷಯ ಏನಂದ್ರೆ ಆ ಕಂಪ್ನಿಗಳಿಗೆ ಕೆಮಿಕಲ್ ಪೌಡರ್ ತುಂಬಕ್ಕಂತ ಹೋಗೋ ಹುಡುಗರಿಗೆ ಆ ಕಂಪ್ನಿಗಳು ಯಾವುದೇ ಮಾಸ್ಕ್ ಆಗ್ಲಿ, ಯಾವುದೇ ಗ್ಲೌಸ್ ಆಗ್ಲಿ ಏನೂ ಕೊಟ್ಟಿಲ್ವಂತೆ. ಸಪೋಸ್ ಏನಾದ್ರೂ ಹುಡುಗರೇ ಹೋಗಿ ಕೆಮಿಕಲ್ ಪೌಡರ್ ತುಂಬಕ್ಕೆ ಗ್ಲೌಸ್ ಗಳನ್ನ ಕೊಡಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರಂತೆ. ಪಾಪ ಹೊಟ್ಟೆಪಾಡಿಗೆ ಆ ಹುಡುಗರು ಕಷ್ಟನ ಸುಖನ ಏನು ಮಾಡೋಕ್ಕಾಗಲ್ಲ ಅಂತ ವಿತೌಟ್ ಹ್ಯಾಂಡ್ ಗ್ಲೌಸ್ ಆ ಕೆಮಿಕಲ್ ಪೌಡರ್ನ ತುಂಬಿದ್ದಕ್ಕೆ ಅವ್ರ ಕೈ ನೋಡಿ ನಾನು ಕೂಡ ಶಾಕ್ ಆದೆ. ಬೆಳಗ್ಗೆ ಹೋಗಿದ್ದ ಕೆಲ್ಸಕ್ಕೆ? ಎಲ್ಲಿ ಹೋಗಿದ್ದ ಕೆಲಸ? ಕಡೆ ಕಂಪನಿ ಹೆಸರು ಏನು ಗೊತ್ತದೆ? ಏನೋ ಸರಿ. ಏನು ಕೆಲಸ ಮಾಡಕ್ಕಂತ ಆಯ್ತಿದ್ದು? ಇದು ಪೌಡ್ರ್ ತುಂಬಬೇಕಲ್ಲ. ನಿನ್ನ ಹೆಸರೇನು? ಶರಣ್. ಏನಾಗ್ಯದಪ್ಪ? ಪೌಡ್ರ್ ತುಂಬಿದೆ, ಕರಿ ಆಗ ಎಲ್ಲ ಗಾಯಗಳಾಗ್ಯಾವ. ಎಲ್ಲಿಗೆ ಹೋಗಿದ್ದಿ? ಕಡೆತೂರು ಕಂಪನಿ ಕೆಲಸ. ಮುಂಜಾನೆ ಎಷ್ಟು ಗಂಟೆಗೆ ಹೋಗಿದ್ದಿ? 9 ಗಂಟೆ. ನಾನಿಲ್ಲಿ ಪರ್ಟಿಕ್ಯುಲರ್ಲಿ ಒಂದೇ ಕಂಪ್ನಿಯಿಂದ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಥವಾ ಫಾರ್ಮಾ ಕಂಪ್ನಿಗಳಿಂದ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಲ್ಲ. ಯಾಕಂದ್ರೆ ಅಲ್ಲಿರುವ 27 ಕಂಪ್ನಿಗಳು ಕೂಡ ಈ ಒಂದು ಭಯಾನಕ ಘಟನೆಗೆ ಕಾರಣ. ಯಾರಾದ್ರೂ ಗೌರ್ಮೆಂಟ್ ಆಫೀಸರ್ಸ್ ಆ ಕಂಪ್ನಿಗಳಿಗೆ ಚೆಕಪ್ ಅಂತ ಹೋದಾಗ ಅವ್ರ ಮುಂದೆ ಹೇಗಿರ್ತಾರೆ ಅಂದ್ರೆ, ನಮ್ ಕಂಪ್ನಿಲಿ ಆತರ ಏನಿಲ್ಲ, ನಾವೆಲ್ಲ ಕರೆಕ್ಟ್ ನಡ್ಸ್ಕೊಂಡು ಹೋಗ್ತಿದೀವಿ ಅನ್ನೋ ತರ ಇರ್ತಾರೆ. ಆದ್ರೆ ಅವ್ರು ಹೋದ್ಮೇಲೆ ಆ ಕೆಮಿಕಲ್ ಗಳನ್ನ ಮೋರಿಗೆ ಬಿಡೋದು, ಆ ಫ್ಯಾಕ್ಟ್ರಿ ಚಿಮ್ನಿಸಿಂದ ಟಾಕ್ಸಿಕ್ ಏರ್ನ ಆಚೆ ಬಿಡೋದು, ಹಾಗೆ ಆ ಟ್ರ್ಯಾಕ್ಟರ್ ಗಳನ್ನ ಕರೆಸಿ ಅವುಗಳಿಂದ ಭಯಾನಕ ಕೆಮಿಕಲ್ ನ ಭೂಮಿ ಒಳಗಡೆ ಮನ್ಮಾರ್ಸೋದು. ಯಾರಾದ್ರೂ ಹೋಗಿ ಆ ಕಂಪ್ನಿಯವ್ರ ಹತ್ರ ಕೇಳಿದ್ರೆ ಇದು ಮಳೆ ನೀರು ಅಂತ ಹೇಳಿ ಕಳಿಸ್ತಾರೆ. ಇನ್ನೊಂದೇನಂದ್ರೆ ಆ ಫ್ಯಾಕ್ಟ್ರಿಗಳು ಡೇ ಟೈಮು ಆ ಟಾಕ್ಸಿಕ್ ಏರ್ನ ಬಿಟ್ರೆ ಇಶ್ಯೂ ಆಗ್ಬೋದು ಅಂತ ಕದ್ದು ಮುಚ್ಚಿ ರಾತ್ರಿ ಹೊತ್ತು ಆ ಫ್ಯಾಕ್ಟ್ರಿಗಳು ಆ ಡೇಂಜರಸ್ ಏರ್ನ ಆಚೆ ಬಿಡ್ತವೆ. ಈ ಫ್ಯಾಕ್ಟ್ರಿಗಳು ಮಾಡ್ತಿರುವ ಹೆವಿ ಪೊಲ್ಯೂಷನ್ ಇಂದ ಪಾಪ ರೈತ ಬೆಳೆದಂತ ಬೆಳೆಗಳು ಸರ್ವನಾಶ ಆಗ್ತದೆ. ಪಾಪ ಅವರಿನ ರೈತರು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡಿ ಅಂತ ಪ್ರೊಟೆಸ್ಟ್ ಮಾಡೋದು, CMಗೆ ಲೆಟರ್ ಬರೆಯೋದು, ಪೊಲಿಟಿಷಿಯನ್ಸ್ ನ ಮೀಟ್ ಮಾಡೋದು, ಇದೆಲ್ಲ ಮಾಡ್ತಿದ್ದಾರೆ. ಆದ್ರೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇಂತಹ ಒಂದು ಕರಪ್ಟ್ ಸಿಸ್ಟಮ್ ಅಲ್ಲಿ ನಾವು ಬದುಕ್ತಾ ಇದೀವಿ. ಬಡವರ ಜೀವಕ್ಕೆ ಬೆಳೆನೇ ಇಲ್ಲ. ನೋಡಿ, ನನಗೆ ಯಾದಗಿರಿ ಕಡಚೂರು ಭಾಗದಲ್ಲಿ ಆಕ್ಚುಲಿ ಏನ್ ನಡೆದಿದೆ ಅಂತ ತೋರಿಸಬೇಕಿತ್ತು. ನಾನು ಅಲ್ಲಿರುವಂತ ಜನರು ಒಪಿನಿಯನ್ ತಗೊಂಡು ಈ ವಿಡಿಯೋ ಮಾಡಿದೀನಿ. ಅಂಡ್ ಸೋ ಪ್ಲೀಸ್ ಈ ವಿಷಯದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆ ಒಂದು ಜಾಗದಲ್ಲಿ ಏನ್ ನಡೀತಿದೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು.